ಇನ್ನು ಶ್ರೀರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ನಡುವಿನ ಮಾತಿನ ಸಮರದಲ್ಲಿ ಡಿಕೆ ಶಿವಕುಮಾರ್ ಹೆಸರು ಕೇಳಿಬಂದಿದೆ. ರಾಮುಲು ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ಮಾಡಿರುವಂತಹ ಆರೋಪ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಆಪರೇಷನ್ ರಾಜಕೀಯದ ನಡುವೆ ಜನಾರ್ದನ್ ರೆಡ್ಡಿ ಹೊಸ ಹೇಳಿಕೆ ತೀವ್ರ ಚರ್ಚೆಗೂ ಕಾರಣ ಆಗಿದೆ. ರಾಮುಲು ರೆಡ್ಡಿ ಕದನದಲ್ಲಿ ಡಿಕೆ ಶಿವಕುಮಾರ್ ಹೆಸರು. ಸತೀಶ್ ಮಣಿಸಲು ಪ್ಲಾನ್, ರಾಮುಲುಗೆ ಡಿಕೆ ಗಾಳ. ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ನಡುವೆ ಕಳೆದ 2 ತಿಂಗಳಿನಿಂದ ನಡೆಯುತ್ತಿರುವ ಮಾತಿನ ಕದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರು ಕೇಳಿಬಂದಿದೆ. ನಿನ್ನೆಯಷ್ಟೇ ಹಳೆ ದೋಸ್ತ್ ವಿರುದ್ಧ ಆರೋಪ ಮಾಡಿದ್ದ ಶ್ರೀರಾಮುಲುಗೆ ಜನಾರ್ದನ್ ರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಮಾತನಾಡಿದ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ವಿರುದ್ಧ ವಾಗ್ದಾಳಿ ನಡೆಸಿದರು. ಇದರ ನಡುವೆ ಸತೀಶ್ ಜಾರಕಿಹೊಳಿಯನ್ನ ಮಣಿಸಲು ಡಿಕೆ ಪ್ಲಾನ್ ಮಾಡಿದ್ದಾರೆ. ರಾಮುಲುರನ್ನ ಕಾಂಗ್ರೆಸ್ಗೆ ಕರೆದುಕೊಳ್ಳಬೇಕೆಂದು ಮಾತಾಡ್ತಿದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸತೀಶ್ ಮಟ್ಟ ಹಾಕಲು ನಾನ್ಯಾರು, ರಾಮುಲು ತಿರುಗೇಟು. ಇನ್ನು ಜನಾರ್ದನ್ ರೆಡ್ಡಿ ಆರೋಪಕ್ಕೆ ತಿರುಗೇಟು ಕೊಟ್ಟ ಶ್ರೀರಾಮುಲು ಸತೀಶ್ ಮಟ್ಟ ಹಾಕೋಕೆ ನಾನು ಯಾರಣ್ಣ ಅಂತ ಪ್ರಶ್ನಿಸಿದ್ದಾರೆ. ಇದೆಲ್ಲ ಜನಾರ್ದನ್ ರೆಡ್ಡಿ ಅವರ ಊಹೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. ನಾನು ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂತವನ್ನ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನೋವಾದಂಥ ಟೈಮಲ್ಲಿ ನನ್ನ ಅನಿಸಿಕೆಗಳೇನಿದೆ ನಾನು ನಿಮ್ಮ ಮುಂದೆ ಕೂಡ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀನಿ. ಹಂಗಾಗಿ ಅವ್ರ ಊಹೆ ಇರಬಹುದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕೆ ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕೆ ನಾನ್ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವನ, ನಾನು ಅವ್ರ ಮಟ್ಟಾಕಕ್ಕೆ ನಾನೇ ಅವ್ರ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಣ್ಣ. ಇನ್ನು ಜನಾರ್ದನ್ ರೆಡ್ಡಿ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ರಾಮುಲು ಆಗ್ಲಿ ಬೇರೆ ಯಾರೇ ಆಗ್ಲಿ ಬಂದಿಲ್ಲ, ಯಾರು ನನ್ನನ್ನ ಭೇಟಿ ಮಾಡಿಲ್ಲ, ಎಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮ್ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ರಾಮುಲು ಕಾಂಗ್ರೆಸ್ ಸೇರಲ್ಲ ಎಂದ ಆರ್ ಅಶೋಕ್. ಇನ್ನು ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆಂಬ ಜನಾರ್ದನ್ ರೆಡ್ಡಿ ಮಾತಿಗೆ ಆರ್ ಅಶೋಕ್ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅಶೋಕ್ ರಾಮುಲು ಕಾಂಗ್ರೆಸ್ ಸೇರಲ್ಲ, ಅಲ್ಲಿಗೆ ಯಾಕೆ ಹೋಗ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ರಾಮುಲು ಜೊತೆ ನಾನು ಸಂಪರ್ಕದಲ್ಲಿ ಇದ್ದೇನೆ, ಜನಾರ್ದನ್ ರೆಡ್ಡಿ ಬಳಿಯೂ ನಾನು ಮಾತನಾಡುತ್ತೇನೆ ಎಂದಿದ್ದಾರೆ. ಇಲ್ಲ, ಇದು ನಿಜಕ್ಕೂ ನಮಗೆ ನೋವಾಗಿದೆ, ಪ್ರಶ್ನೆನೇ ಇಲ್ಲ. ಆದರೆ ಇದೆಲ್ಲನೂ ಕೂಡ ಸರಿ ಹೋಗ್ತದೆ. ನಾಳೆ ಒಳಗಡೆ ನಾನು ಶ್ರೀರಾಮುಲು ಜೊತೆ ಮಾತಾಡಿದ್ದೀನಿ, ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಅವ್ರ ಜೊತೆ ಕೂತ್ ಮಾತಾಡಿ ಇದನ್ನು ಸರಿ ಮಾಡ್ತೀನಿ. ಈಗ ಜನಾರ್ದನ್ ರೆಡ್ಡಿ ಜೊತೆ ಮಾತಾಡ್ತೀನಿ, ಫೋನ್ ಮಾಡಿದ್ದೆ. ಅವ್ರು ನಾಳೆ ಒಳಗಡೆ ಇದಕ್ಕೆಲ್ಲ ಒಂದು ಅಂತ್ಯ ಆಡ್ತೀರಿ, ಸರಿ ಹೋಗ್ತೈತೆ. ಸಹಜ ಅಂತಿದ್ದಾರೆ, ಆದ್ರೆ ನನ್ನ ಬಳಿ ದಾಖಲೆಗಳಿವೆ. ಇನ್ನು ಜನಾರ್ದನ್ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸಿದ ಶ್ರೀರಾಮುಲು ಅವರು ಸಹಜ ತರ ಮಾಡ್ತಿದ್ದಾರೆ, ಆದ್ರೆ ನನ್ನ ಬಳಿ ದಾಖಲೆಗಳು ಇವೆ ಅಂತ ಸವಾಲು ಹಾಕಿದ್ದಾರೆ. ನನ್ನ ಕ್ರಿಮಿನಲ್ ಅಂತ ಬಿಂಬಿಸೋದು, ನಾವೇ ಬೆಳೆಸಿದೀವಿ ಅನ್ನೋಂಥದ್ದು, ಅವ್ರು ಏನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಅವ್ರು ಏನು ಇವತ್ತು ಸಾಚಾ ಅಂತೇಳಿ ಏನು ಮಾತಾಡ್ತಾ ಇದ್ರು. ನನ್ನ ಹತ್ರ ದಾಖಲಾತಿ ಇದಾವೆ. ಇವತ್ತು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ. ಅವ್ರೇನು ಬಿಚ್ಚಿ ಬಿಡ್ತೀವಿ ಇನ್ನ ಮುಂದೆ ಏನೋ ಎಷ್ಟೋ ಸೀರಿಯಲ್ ಕೂಡ ಎಪಿಸೋಡ್ಗಳಲ್ಲ. ನನ್ನ ಹತ್ರ ಸಾಕ್ಷಿ ಸಮೇತ ಅವ್ರು ಏನೇನು ಮಾಡಿದಾರೆ ನನ್ನ ಹತ್ರ ನನ್ನ ದಾಖಲಾತಿ ಇದಾವೆ. ಸಮಯ ಬಂದಂತ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ, ಅವ್ರು ಏನೇನು ಮಾಡಿದಾರೆ ಅನ್ನೋಂಥದ್ದು. ಅಷ್ಟು ಸುಲಭವಾಗಿ ರಾಮುಲು ಬಗ್ಗೋನಲ್ಲ. ಜೀವನದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ಕೊಂತ ಬಂದಿನಿ. ಇವತ್ತು ದಾರಿಯಲ್ಲಿ ಹೋಗುವಂತವ್ರು ನಾನು ಬೆಳೆಸಿದೀನಿ, ನಾನು ದೊಡ್ಡವನು, ನಾನು ಬೆಳೆಸಿದಕ್ಕೋಸ್ಕರ ಇಷ್ಟು ಮಂದಿ ಆದ್ರು, ಇಷ್ಟ ಆಯ್ತು. ರಾಮುಲು ಅವರು ಕ್ರಿಮಿನಲ್ ಆಗಿದ್ರು, ಯಾರು ಏನು ಹತ್ಯೆ ಆಯ್ತು, ಯಾವತ್ತು ಕೂಡ ನಾನು ಆ ಕಲ್ಚರ್ಗೆ ಹೋದಂತವನಲ್ಲ. ಇದೆಲ್ಲದರ ನಡುವೆ ಒಂದು ಕಾಲದ ಕುಚುಕು ದೋಸ್ತುಗಳಾದ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ನಡುವೆ ಚಾಡಿ ಕದನ ಶುರುವಾಗಿದೆ. ಜನಾರ್ದನ್ ರೆಡ್ಡಿ ಹೇಳದೆ ಅಗರ್ವಾಲ್ ಮಾತಾಡ್ತಾರಾ ಅಂತ ರಾಮುಲು ಪ್ರಶ್ನಿಸಿದ್ದಾರೆ. ನಿನ್ನೆ ಟಿವಿ9 ಜೊತೆ ಮಾತನಾಡಿದ್ದ ರಾಮುಲು ಜನಾರ್ದನ್ ರೆಡ್ಡಿ ಚಾಡಿ ಹೇಳಿದ್ದಾರೆ ಎಂದಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ರೆಡ್ಡಿ ನನಗೆ ಚಾಡಿ ಹೇಳುವ ಅವಶ್ಯಕತೆ ಇಲ್ಲ ಅಂದಿದ್ದಾರೆ. ಜನಾರ್ದನ್ ರೆಡ್ಡಿ ಅವ್ರ ಹತ್ರ ಚರ್ಚೆ ಮಾಡಿಲ್ರಿ, ನಾನು ಮಾತಾಡೋದು ಇಲ್ಲ, ಅವ್ರ ಹತ್ರ ಚರ್ಚೆ ಮಾಡೋ ಪ್ರಶ್ನೆ ಇಲ್ಲಿದ್ದ. ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಗೌರವದಿಂದ ನಡ್ಕೋಬೇಕಾಯ್ತು. ಇವತ್ತು ಅವ್ರ ಅಗ್ರವಾಲ್ ಅವ್ರು ಮಾತಾಡ್ತಾ ಇದಾರೆ ಅಂದ್ರೆ ಅವ್ರು ಜನಾರ್ದನ್ ರೆಡ್ಡಿ ಅವ್ರು ಹೇಳ್ಕೊಳ್ಳಿದ್ರೆ ಮಾತಾಡ್ತಾರ. ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವ್ರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವ್ರ ಮೇಲೆ ಚಾಡಿ ಹೇಳುವಂತ ಒಂದು ಅವಶ್ಯಕತೆ ನನಗಿದ್ದಿಲ್ಲ. ಇನ್ನು ಬಿಜೆಪಿ ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆ ನಡೆದಿದೆ. ಬಳ್ಳಾರಿಯಲ್ಲಿ ಬೆಂಬಲಿಗರ ಜೊತೆ ಶ್ರೀರಾಮುಲು ಸಭೆ ನಡೆಸಿದ್ದಾರೆ. ರಾಜಕೀಯ ಕಿತ್ತಾಟದ ನಡುವೆ ಶ್ರೀರಾಮುಲು ತಮ್ಮ ಮನೆಯ ಸಭಾಂಗಣದಲ್ಲೇ ಅನೌಪಚಾರಿಕ ಸಭೆ ನಡೆಸಿರುವುದು ತೀವ್ರ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.
ಇನ್ನು ಬಿಜೆಪಿಯಲ್ಲಿನ ಬಣ ಬಡಿದಾಟ ಮತ್ತೊಂದು ಮಗ್ಗಲಿಗೆ ಹೊರಡ್ತಾ ಇದೆ. ಯತ್ನಾಳ್ ಹೊತ್ತಿಸಿದ್ದಂತ ಬೆಂಕಿಯ ಮಧ್ಯೆ ರಾಮುಲು ಮತ್ತೊಂದು ಹಂತದ ಸಮರ ಸಾರಿದ್ದಾರೆ. ಬಳ್ಳಾರಿ ಬಿಜೆಪಿಯ ಹಳೆ ದೋಸ್ತಿಗಳ ಮಹಾಕದನ ಕೇಸರಿ ಪಾಳೆಯವನ್ನ ಮತ್ತಷ್ಟು ಕೊತ ಅನ್ನುವಂತ ಮಾಡಿದೆ. ಹಾಗಾದ್ರೆ ಇವರಿಬ್ಬರ ಈ ಹೊಸ ಜಂಗಿ ಕುಸ್ತಿ ಏನ್ ಶುರುವಾಗಿರುವಂತದ್ದು ಅಥವಾ ಇದು ಹಳೇದೇ, ಇದು ಈಗ ಹೊಸದಾಗಿ ಏನ್ ಮುನ್ನೆಲೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಇದು ಬಿಜೆಪಿ ಮನೆಯಲ್ಲಿನ ಆ ಒಳ ಬೇಗುತಿಯನ್ನ ಮತ್ತೆ ಹೇಗೆ ಬೀದಿಗೆ ತರ್ತಾ ಇದೆ ಈ ರಿಪೋರ್ಟ್ ಅನ್ನು. ಯತ್ನಾಳ್ ವರ್ಸಸ್ ವಿಜಯೇಂದ್ರ, ರಾಮುಲು ವರ್ಸಸ್ ರೆಡ್ಡಿ. ಬಿಜೆಪಿಯಲ್ಲಿನ ಅಂತರ್ಯುದ್ಧ ದಿನ ಕಳೆದಂತೆ ವಿಸ್ತಾರವಾಗುತ್ತಲೇ ಹೋಗ್ತಿದೆ. ಇಷ್ಟು ದಿನ ಯತ್ನಾಳ್ ಮತ್ತು ವಿಜಯೇಂದ್ರ ನಡುವಿನ ಗುದ್ದಾಟಕ್ಕೆ ಹೈರಾಣಾಗಿದ್ದ ಬಿಜೆಪಿಗೆ ಮತ್ತೊಂದು ತಲೆನೋವು ಶುರುವಾಗಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಹಳೆ ದೋಸ್ತಿಗಳೇ ಕಾದಾಟಕ್ಕಿಳಿದಿದ್ದಾರೆ. ಸಂಡೂರು ಸೋಲು, ಜೋರಾಯ್ತು ಹೊಣೆಗಾರಿಕೆ ಯುದ್ಧ. ಜನಾರ್ದನ ರೆಡ್ಡಿ ವಿರುದ್ಧ ಸಮರ ಸಾರಿದ ಶ್ರೀರಾಮುಲು. ನಿನ್ನೆ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಿತು. ಸಭೆಯಲ್ಲಿ ಪಕ್ಷ ಬಿಡುವ ಮಾತಿಂದ ಹಿಡಿದು ಸ್ವಪಕ್ಷದವರ ವಿರುದ್ಧವೇ ಸಮರ ಸಾರಿದ್ರು ಶ್ರೀರಾಮುಲು. ಅಷ್ಟಕ್ಕೂ ಸೈಲೆಂಟ್ ಮೋಡ್ನಲ್ಲಿ ರಾಮುಲು ಸಿಡಿದೇಳೋದಕ್ಕೆ ಕಾರಣವೊಂದಿದೆ. ಅದೇ ಸಂಡೂರು ಉಪಚುನಾವಣೆ ಸೋಲು. ಸಂಡೂರು ಚುನಾವಣಾ ಸೋಲಿಗೆ ಶ್ರೀರಾಮುಲು ಕಾರಣ ಅನ್ನುವ ಮಾತು ಹೈಕಮಾಂಡ್ ಮಟ್ಟದಲ್ಲಿ ಹರಿದಾಡ್ತಿದೆ. ಈ ಬಗ್ಗೆ ಖುದ್ದು ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರೇ ಹೇಳಿದಾರಂತೆ. ಈ ಅಗರ್ವಾಲ್ಗೆ ಇಂತಹದ್ದೊಂದು ಮಾಹಿತಿ ನೀಡಿರೋದು ಜನಾರ್ದನ ರೆಡ್ಡಿ ಅನ್ನೋದು ಶ್ರೀರಾಮುಲು ಬೇಸರ. ಅವ್ರು ಜನಾರ್ದನ್ ರೆಡ್ಡಿ ಅವ್ರು ಹೇಳ್ಕೊಳ್ಳಿದ್ರೆ ಮಾತಾಡ್ತಾರ, ನೇರವಾಗಿ ನನ್ನ ಮೇಲೆ ಆರೋಪನೆ ಮಾಡ್ಬೇಕಾದ್ರೆ ಕೂಡ ಎಲ್ಲ ಒಂದು ಕಡೆ ನಮ್ಮ ಕುಟುಂಬದ ಮೇಲೆ ಸೇಡ್ ಇಟ್ಕೊಂಡಾರ ಅವ್ರು ಜನಾರ್ದನ್ ರೆಡ್ಡಿ ಅವರು. ನಮ್ಮನ್ನ ಎಂದನ ಮಾಡಿ ರಾಜಕಾರಣದಲ್ಲಿ ಮುಗಿಸ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದಾರ. ನಾವೇನ್ ಮಾಡಕ್ಕಾಗುತ್ತೆ ಅಂತ ಸಂದರ್ಭ. ಹೈಕಮಾಂಡ್ ಅಂಗಳಕ್ಕೆ ಹೋಗಲು ಶ್ರೀರಾಮುಲು ಪ್ಲಾನ್. ರೆಡ್ಡಿಗೆ ನನ್ನ ಕುಟುಂಬವನ್ನ ಮುಗಿಸುವ ಸೇಡಿದೆ ಅಂತ ಶ್ರೀರಾಮುಲು ನೇರ ಆರೋಪವನ್ನ ಮಾಡ್ತಿದ್ದಾರೆ. ಈ ಬೆನ್ನಲ್ಲೇ ದೆಹಲಿ ನಾಯಕರನ್ನ ಭೇಟಿಯಾಗಿ ಸಂಪೂರ್ಣ ಚಿತ್ರಣ ನೀಡೋದಕ್ಕೆ ಮುಂದಾಗಿದ್ದಾರೆ. ದೆಹಲಿ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟ ಯಾವುದೇ ಕ್ಷಣದಲ್ಲಿ ಬೇಕಾದರೂ ದೆಹಲಿಗೆ ಹಾರಬಹುದು. ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಾದ ಅವಮಾನ, ರೆಡ್ಡಿ ಮಾಡ್ತಿರುವ ತಂತ್ರ ಸೇರಿದಂತೆ ಇಂಚಿಂಚು ಮಾಹಿತಿಯನ್ನು ವರಿಷ್ಠರಿಗೆ ವರದಿಯನ್ನ ಒಪ್ಪಿಸಲಿದ್ದಾರೆ. ಅಸಲಿಗೆ ಇಬ್ಬರ ನಡುವಿನ ಏಕಾಏಕಿ ಜಿದ್ದಿಗೆ ಕಾರಣ ಏನಂದ್ರೆ ಬಳ್ಳಾರಿಯ ಬಿಜೆಪಿ ಪವರ್ ಸೆಂಟರ್. ಏನಿದು ಕೇಂದ್ರದ ಕದನ ಅಂತೀರಾ? ಅದನ್ನೇ ಎಳೆಯಾಗಿ ತೋರಿಸ್ತೀವಿ ನೋಡಿ. ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಆಗ್ತಿದ್ದಂತೆ ಬಿಜೆಪಿ ಜವಾಬ್ದಾರಿಯೊಂದನ್ನ ಕೊಡ್ತು. ಸಂಡೂರು ಉಪಚುನಾವಣೆ ಉಸ್ತುವಾರಿಯನ್ನಾಗಿ ಮಾಡ್ತು. ಇಷ್ಟೇ ಅಲ್ಲದೆ ರೆಡ್ಡಿ ಸೂಚಿಸಿದ ವ್ಯಕ್ತಿಗೆ ಟಿಕೆಟ್ ಘೋಷಣೆಯಾಯಿತು. ಈ ಬೆಳವಣಿಗೆ ನಡೀತಾ ಇದ್ದಂತೆ ರಾಮುಲು ಜೊತೆಗಿದ್ದ ಕೆಲ ಬೆಂಬಲಿಗರು ರೆಡ್ಡಿ ಪರ ನಿಂತರು. ಈ ಎಲ್ಲ ಅಂಶಗಳು ರೆಡ್ಡಿ ಮೇಲೆ ರಾಮುಲು ಮುನಿಸಿಗೆ ಕಾರಣ ಎಂಬ ಚರ್ಚೆ ಹುಟ್ಕೊಂಡಿದೆ. ಮುಂದುವರಿದು ವಿಧಾನಸಭೆ ಲೋಕಸಭೆ ಚುನಾವಣೆಯ ಸೋಲಿಗೆ ರೆಡ್ಡಿಯೇ ನೇರ ಕಾರಣ ಅನ್ನೋದು ರಾಮುಲು ವಾದ. ರಾಜಕೀಯ ಹೊರತಾಗಿಯೂ ಈ ಇಬ್ಬರ ನಡುವೆ ವ್ಯಾವಹಾರಿಕ ಮುನಿಸು ಕೂಡ ಇದೆ. ಇಷ್ಟೇ ಅಲ್ಲ, ರೆಡ್ಡಿ ಹೊಸ ಪಕ್ಷ ಕಟ್ಟಿದ ದಿನದಿಂದಲೂ ರಾಮುಲುಗೆ ಒಂದೊಂದೇ ಹಿನ್ನಡೆಗಳಾಗ್ತಾ ಬಂತು. ಜನಾರ್ದನ ರೆಡ್ಡಿ 14 ವರ್ಷಗಳ ಕಾಲ ಗಂಗಾವತಿಯಲ್ಲಿದ್ದುಕೊಂಡೇ ಬಳ್ಳಾರಿ ರಾಜಕಾರಣದ ಹಿಡಿತವನ್ನ ಸಾಧಿಸಿದ್ರು. ಬಳಿಕ ಕೆಆರ್ಪಿ ಪಕ್ಷ ಸ್ಥಾಪನೆ ಮುನ್ನ ಬಿಜೆಪಿ ಸೇರುವ ಇಂಗಿತವನ್ನ ಹೊಂದಿದ್ರು. ಆದ್ರೆ ಬಿಜೆಪಿ ವರಿಷ್ಠರೊಂದಿಗೆ ರಾಮುಲು ಚರ್ಚಿಸಿಲ್ಲ ಅಂತ ರೆಡ್ಡಿ ಬೇಸರಗೊಂಡಿದ್ರು. ಬಿಜೆಪಿ ಸೇರದೆ ರೆಡ್ಡಿ ಕೆಆರ್ಪಿ ಪಕ್ಷವನ್ನ ಕಟ್ಟಿದ ಮೇಲೆ ರಾಮುಲುಗೆ ರಾಜಕೀಯ ಹಿನ್ನಡೆ ಆಗೋದಕ್ಕೆ ಶುರುವಾಯಿತು. ರಾಮುಲು ರಾಜಕೀಯ ನಿರ್ಧಾರಕ್ಕೆ ರೆಡ್ಡಿ ಸಾಥ್ ನೀಡಿಲ್ಲ ಅನ್ನೋದು ಇನ್ನೊಂದು ಮುಖ್ಯವಾದ ಅಂಶ. ಇದರ ಜೊತೆಗೆ ಸೋಮಶೇಖರ ರೆಡ್ಡಿ ದಿಢೀರ್ ಜನಾರ್ದನ ರೆಡ್ಡಿ ಕಡೆಗೆ ವಾಲಿದ್ದು ಸಂಡೂರು ಉಪಚುನಾವಣೆಯಲ್ಲಿ ರೆಡ್ಡಿ ಮೇಲುಗೈಯಾಗಿ ರಾಮುಲು ಕಡೆಗಣನೆಗೆ ಒಳಪಟ್ಟಿದ್ದು ಇದೆಲ್ಲ ರಾಮುಲು ಕೆರಳುವಂತೆ ಮಾಡಿದೆ. ಹೈಕಮಾಂಡ್ ಕೂಡ ಕೆಲ ರಾಜಕೀಯ ನಿರ್ಧಾರದಲ್ಲಿ ರೆಡ್ಡಿ ಮಾತಿಗೆ ಮಣೆ ಹಾಕಿದೆ. ಇನ್ನು ಸ್ಥಳೀಯ ರಾಜಕೀಯ ವಿಚಾರದಲ್ಲೂ ರೆಡ್ಡಿ ಪರ ಮುಖಂಡನಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಪಟ್ಟವನ್ನ ಕಟ್ಟಲು ಪ್ಲಾನ್ ಮಾಡಿರೋದೇ ಇಬ್ಬರ ನಡುವೆ ಕದನ ಸೃಷ್ಟಿಸಿದೆ ಎನ್ನಲಾಗಿದೆ. ಶ್ರೀರಾಮುಲು ಬೆನ್ನಿಗೆ ನಿಂತ ವಾಲ್ಮೀಕಿ ಸಮುದಾಯ. ಯಾವಾಗ ಇಬ್ಬರ ನಡುವಿನ ಅಂತರ್ಯುದ್ಧ ಸ್ಫೋಟಗೊಳ್ತೋ ಬೆಂಬಲಿಗರ ಬಡಿದಾಟವೂ ಜೋರಾಯಿತು. ಮಾಜಿ ಸಚಿವ ಶ್ರೀರಾಮುಲು ಪರ ವಾಲ್ಮೀಕಿ ಸಮುದಾಯ ನಿಂತಿದೆ. ಬಿಜೆಪಿಯ ಎಸ್ಟಿ ಮೋರ್ಚಾದವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ರಾಜೀನಾಮೆ ನೀಡೋದಕ್ಕೆ ಸಜ್ಜಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ವಾಟ್ಸ್ಆಪ್ ಗ್ರೂಪ್ ಒಂದರಲ್ಲಿ ಈ ಬಗ್ಗೆ ಬಿಸಿ ಚರ್ಚೆ ನಡೆಸಿದ್ದಾರೆ.
ಶ್ರೀರಾಮುಲುಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವಂತೆ ಒತ್ತಾಯ. ಇದಿಷ್ಟೇ ಅಲ್ಲ, ಬಿಜೆಪಿಯಲ್ಲಿನ ರಾಜ್ಯಾಧ್ಯಕ್ಷ ಪಟ್ಟಕ್ಕೂ ಕಾರ್ಯಕರ್ತರು ಕೈ ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಶ್ರೀರಾಮುಲುಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟುವಂತೆ ಅಭಿಯಾನ ಆರಂಭಿಸಿದ್ದಾರೆ. ಬಿಜೆಪಿಯಲ್ಲಿ ರಾಮುಲು ಇಲ್ಲವಾದ್ರೆ ಎಸ್ಟಿ ಸಮುದಾಯ ದೂರ ಉಳಿಯುತ್ತೆ ಎಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9. ಮತ್ತೊಂದ್ ಕಡೆ ಈಗ ರಾಮುಲು ಮುನಿಸನ್ನ ತಣಿಸೋದಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ರಾಮುಲುಗೆ ಕರೆ ಮಾಡಿ ಮನವೊಲಿಕೆಗೆ ನಡ್ಡಾ ಮುಂದಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನ್ ಹೇಳ್ತಾ ಇದ್ದಾರೆ, ದೆಹಲಿಗೆ ಬನ್ನಿ ಕೂತ್ ಮಾತನಾಡೋಣ ಅಂತ JP ನಡ್ಡಾ ಹೇಳ್ತಾ ಇದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಆಗಿದ್ರ ಬಗ್ಗೆ ಮನವರಿಕೆ ಮಾಡ್ಕೊಳ್ಳೋ ಪ್ರಯತ್ನವನ್ನ ಶ್ರೀರಾಮುಲು ಅವರು ಮಾಡಿದ್ದಾರೆ. ಕೋರ್ ಕಮಿಟಿಯಲ್ಲಿ ತಮಗಾದಂಥ ಅವಮಾನದ ಬಗ್ಗೆ ಅವರು ವಿವರಣೆಯನ್ನ ಮಾಡಿದ್ದಾರೆ. ರಾಮುಲು ಹೀಗೆ ಹೇಳ್ತಾ ಇದ್ದಾಗೆ ನೀವು ದೆಹಲಿಗೆ ಬನ್ನಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗೆ ಯಾವುದೇ ಆತುರದ ನಿರ್ಧಾರ ಮಾಡಬೇಡಿ ಅಂತಲೂ ಕೂಡ ಮನವಿಯನ್ನ ಮಾಡಿದಾರಂತೆ. ಪಕ್ಷ ಬಿಡೋ ಬಗ್ಗೆ, ಪಕ್ಷದ ವಿರುದ್ಧ ನೀವೇನು ಮಾತನಾಡೋಕೆ ಹೋಗ್ಬೇಡಿ ಅಂತಾನು ಹೇಳಿದಾರಂತೆ. ಓಕೆ ಆಯ್ತು ಬರ್ತೀನಿ ಮಾತನಾಡೋಣ ಅಂತ ಶ್ರೀರಾಮುಲು ಅವರು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. हाँ सर, बाद में आपको मैं क्लैरिटी से जो कुछ मैं आपको बताता हूँ सर, बाद में जो कुछ आप बोलते हैं मैं सुनता हूँ सर. ओके, थैंक यू सर, थैंक यू, नाइस मीटिंग यू. No sir, I know that sir. I never take in my heart sir actually. He told everything to you no sir actually what happened in court company. That is only I think misunderstand Radha Mohan ji Agarwal sir. I don't know what he think. Okay. Thank you sir. ಸೊ ಈ ಎಲ್ಲ ಜಟಾಪಟಿಯ ನಡುವೆ ರಾಮುಲು ಅವರು ಮತ್ತೊಂದು ಹೊಸ ದಾಳವನ್ನ ಉರುಳಿಸಿದ್ದಾರೆ. ಏನಂತ, ಸಣ್ಣವರೆಲ್ಲ ರಾಜ್ಯಾಧ್ಯಕ್ಷರಾಗ್ತಾ ಇದ್ದಾರೆ, ನನಗೂ ಆಸೆ ಇದೆ, ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಸ್ಥಾನ ಕೊಟ್ರೆ ಒಪ್ಕೊಳ್ತೀನಿ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ರಾಜ್ಯಾಧ್ಯಕ್ಷರ ಆಯ್ಕೆಗೆ ವೋಟಿಂಗ್ ಮಾಡಿದ್ದಾರೆ. ಅಧ್ಯಕ್ಷನಾಗಬೇಕು ಅನ್ನುವಂಥ ಆಸೆ ಇದೆ, ನೇಮಿಸಿದ್ರೆ ಒಪ್ಕೊಳ್ತೀನಿ ಅಂತ ಅವರು ಹೇಳಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಸಣ್ಣ ಸಣ್ಣವರೆಲ್ಲ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತೇಳಿ ಭಾಳ ಡಿಮ್ಯಾಂಡ್ ಜಾಸ್ತಿ ಆಗ್ಯಾವ ನೋಡ್ರಿ. ಅದಕ್ಕೋಸ್ಕರ ಈ ಥರ ವೋಟಿಂಗ್ ಮಾಡ್ಯಾರ. ನಮ್ಮ ಪಾರ್ಟಿಯಲ್ಲಿ ವೋಟಿಂಗ್ ಇದ್ದಿಲ್ಲ, ಇವಾಗ ಈ ಥರ ವೋಟಿಂಗ್ ಮಾಡ್ಯಾರ. ವೋಟಿಂಗ್ ಯಾರು ವೋಟ್ ಹಾಕಿ ಗೆಲ್ತಾರ ಅವ್ರಿಗೆ ರಾಜ್ಯಾಧ್ಯಕ್ಷ. ಅಲ್ರಿ, ಎಲ್ಲರೂ ಕೂಡ ವಿಜೇಂದ್ರ ಅಂತೂ ಅವರು ಅಧ್ಯಕ್ಷರಾಗಿದ್ದಾರೆ. ಆಲ್ರೆಡಿ ಪಾರ್ಟಿ ತೀರ್ಮಾನ ತಗೊಂಡಿದೆ. ಇವು ಭಾಳ ಮಂದಿ ಅಧ್ಯಕ್ಷರಾಗ, ಇವಾಗ ನನಗೆ ಅನ್ಎಂಪ್ಲಾಯ್ಡ್ ಇದ್ದೇನೆ ರೀ, ನನಗೆ ನೌಕರಿ ಇಲ್ಲ, ಇವಾಗೆಲ್ಲ ಸೆಲೆಕ್ಷನ್ ತಗೋತೀವಿ ನೋಡ್ರಿ. ಮತ್ತು ಏನೊಂದು ಮಾಡ್ಬೇಕಂದ್ರೆ ನಾನು ಕೂಡ ಅಧ್ಯಕ್ಷನ ಆಗ್ಬೇಕನ್ನಂತ ಹಂಗೆ ಆಸೆ ಇದ್ರಿ. ಏನು ಮಾಡಿದ್ರು ಪಾರ್ಟಿಯವ್ರು ಹಿಂಗೆಲ್ಲ ಎಲ್ಲರೂ ಕೇಳ್ತಾರಪ್ಪ ಅಂತೇಳಿ ವೋಟಿಂಗ್ ಇಟ್ಟಾರ. ಅಲ್ಲ, ಕೆಲಸ ಇಲ್ಲ ಕೊಟ್ಟರೆ ಮಾಡ್ತೀವಲ್ಲ.